ಎಲ್ಲಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ವಿದೌಟ್ ಮೈ ಏನು ಹಿಡಿಯಲೆ ಮೊದಲನೇ ಅಪ್ಡೇಟು ಸ್ಕ್ವಾಡ್ ಅನೌನ್ಸ್ಮೆಂಟ್ ಅಪ್ಪ. ಆಗಸ್ಟ್ 19ನೇ ತಾರೀಕು ಸ್ಕ್ವಾಡ್ ಅನೌನ್ಸ್ ಆಗುತ್ತೆ. ಏಷ್ಯಾ ಕಪ್ 2025 ಅಂತ ಅಪ್ಡೇಟ್ ಬಂದಿದೆ. ಇನ್ನು ರಿಪೋರ್ಟ್ಸ್ ಬರ್ತಾ ಇರೋದೇನು ಅಂತಂದರೆ ಯಶಸ್ವಿ ಜಾಯಸ್ವಾಲ್ನ ಮತ್ತು ಶ್ರೇಯಸ್ ಅಯ್ಯರ್ನ ಏನೋ ಹಾಕೊಳ್ಳೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಗೊತ್ತಿಲ್ಲ, ಹಾಕೊಂಡ್ರು ಹಾಕೊಬೋದು, ಬಟ್ ಒಂಥರ ಅನ್ಲೈಕ್ಲಿ ಟು ಬಿ ಇನ್ ಸ್ಕ್ವಾಡ್ ಅಂತ ಅಪ್ಡೇಟ್ ಇದೆ. ಶ್ರೇಯಸ್ ಅಯ್ಯರ್ ಏನೋ ಹಾಕೊಳ್ಳಲ್ಲ ನೀವು. ಯಶಸ್ವಿ ಜೈಸ್ವಾಲ್ ಏನೋ ಬಿಡಿ, ಯಾಕಂದರೆ ಅಭಿಷೇಕ್ ಶರ್ಮಾ ಯಶಸ್ವಿ ಜೈಸ್ವಾಲು ಇಬ್ಬರು ಒಂದೇ ರೇಂಜಲ್ಲಿ ಆಡಿದರೆ ಯಶಸ್ವಿ ಜೈಸ್ವಾಲ್ಗಿಂತ ಅಭಿಷೇಕ್ ಶರ್ಮಾಗೆ ಸ್ವಲ್ಪ ಪುಷ್ ಕೊಡೋಣ ಅಂತ T20ಸಲ್ಲಿ ಈ ಕಡೆ ODIಸಲ್ಲಿ ಮತ್ತು ಟೆಸ್ಟಲ್ಲಿ ಅವರಿಗೆ ಪ್ರಿಫರೆನ್ಸ್ ಕೊಡ್ತಿದ್ದೀವಿ, ಈ ಕಡೆ ಸ್ವಲ್ಪ ಅಭಿಷೇಕ್ ಶರ್ಮಾಗೆ ಪುಷ್ ಕೊಡೋಣ ಅಂತ ತಗೊಂಬರೋದ್ರಲ್ಲಿ ಅರ್ಥ ಐತೆ. ಬಟ್ ಇಲ್ಲಿ ಶ್ರೇಯಸ್ ಅಯ್ಯರ್ನ ಡ್ರಾಪ್ ಮಾಡೋದ್ರಲ್ಲಿ ಏನು ಅರ್ಥ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಆ ಥರ T20ಲಿ ಅಪ್ಸ್ಕಿಲ್ ಮಾಡ್ಕೊಂಡು ಕ್ಯಾಪ್ಟನ್ಸಿನೂ ಕೂಡ ಅದೇ ಥರ ನಿಭಾಯಿಸ್ಕೊಂಡು ಸಖತ್ತಾಗಿ ಆಡಿದ್ದಾರೆ. ಪರ್ಫಾರ್ಮೆನ್ಸ್ ಅಂತೂ ಸ್ಟನ್ನಿಂಗ್ ಆಗಿದೆ. ಶ್ರೇಯಸ್ ಅಯ್ಯರ್ ಇರಲೇಬೇಕು ನನ್ನ ಪ್ರಕಾರ. ಶ್ರೇಯಸ್ ಅಯ್ಯರ್ನ ಡ್ರಾಪ್ ಮಾಡ್ತಾರೆ ಅಂತಂದರೆ ಇದಕ್ಕಿಂತ ಒಂದು ಮುಟ್ಟಾಳ್ತನ ಇನ್ನೂ ಒಂದಿರೋದಿಲ್ಲ. ಅಪ್ಡೇಟ್ ಬಿಟ್ಟು ಭುವನೇಶ್ವರ್ ಕುಮಾರ್ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿನ ಮೀಟ್ ಆದಾಗ ಅಥವಾ ಇನ್ನು ಕ್ರಿಕೆಟರ್ಸ್ಗಳನ್ನ ಮೀಟ್ ಆದಾಗ, ಇಂಡಿಯನ್ ಕ್ರಿಕೆಟರ್ಸ್ಗಳನ್ನ ಮೀಟ್ ಆದಾಗ ಹೆಂಗೆ ಅನ್ಸುತ್ತೆ ಅಂದರೆ, ಮುಂಚೆ ಎಲ್ಲ ಆಗಿತ್ತು ಅಂತಂದರೆ ಅವಾಗೆಲ್ಲ ಹೆಂಗಾಗಿದ್ವಿ, ಮದುವೆಗಿದ್ವಿ ಎಲ್ಲ ಆಗಿರ್ತಿಲ್ಲ. ಅವಾಗೆಲ್ಲ ನಜ್ಜಿ ಫನ್ನು ಗಿನ್ನು ಎಲ್ಲ ಏನೇನೋ ಬೈಕ್ ಬಂದಿದ್ದೆಲ್ಲ ಮಾತಾಡ್ತಾ ಇದ್ವಿ. ಬಟ್ ಇವಾಗ ಮದುವೆಗಿದ್ವಿ ಎಲ್ಲ ಆದಮೇಲೆ ಫ್ಯಾಮಿಲಿ ಗಿಮಿಲೆಲ್ಲ ಫ್ರೇಮ್ ಆದಮೇಲೆ ಇವಾಗ ನಾವು ಜಾಸ್ತಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀವಿ. ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಬರೀ ಕ್ರಿಕೆಟ್ ಅಂತ ನಾವು ಯಾರೂ ಇರೋದಿಲ್ಲ. ಗೇಮ್ ಇರೋ ಟೈಮಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ, ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ. ಬಟ್ ಬೇರೆ ಟೈಮಲ್ಲೆಲ್ಲ ಫ್ಯಾಮಿಲಿ ಬಗ್ಗೆ ಅದು ಇದು ಬೇರೆ ಇರ್ತಾವಲ್ಲ ವಿಚಾರ, ಅದ್ರ ಬಗ್ಗೆನೇ ಮಾತಾಡ್ತೀವಿ ಜಾಸ್ತಿ. ಬಟ್ ಇವಾಗೆಲ್ಲ ಗಿಡಗಾಟಿಕೆ ಎಲ್ಲ ಇಲ್ಲ ನಮಗೆ. ಅಂದರೆ ಸೀನಿಯರ್ ಪ್ಲೇಯರ್ಸ್ನ ಅವ್ರು ಮೀಟ್ ಮಾಡಿದಾಗ ಬರೀ ಫ್ಯಾಮಿಲಿ ಬಗ್ಗೆನೇ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 3, ವೆಂಕಟೇಶ್ ಅಯ್ಯರ್ ಸ್ವಲ್ಪ ಹಾರ್ಶಾಗಿ ಮಾತಾಡಿದರೆ ಜನರಿಗೆ. ಅದೇ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ರಲ್ಲ, ಏನು ಕಿತ್ತಾಕ್ಬಿಟ್ರು, ಏನಲ್ಲಿ ಭಾರಿ ಗುಡೆ ಹಾಕ್ಬಿಟ್ರು, 23.75 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ರೆ KKR ಅವರು. ಅಲ್ಲಿ ಬೆಂಚಲ್ಲಿ ಕಾವು ಕೊಡೋ ಥರ ಆಗೋಗ್ಬಿಡ್ತಲ್ಲ. ಫಸ್ಟ್ ಒಂದು ಸ್ವಲ್ಪ ಮ್ಯಾಚ್ ಆಡಿಸಿದ್ರು, ಡುಬಾಕ್ ಪ್ರದರ್ಶನ, ಆಮೇಲೆ ಬೆಂಚಲ್ಲಿ ಕಾವು. ಇದಕ್ಕೆ 23.75 ಕೋಟಿ ಕೊಡಬೇಕಾಗಿತ್ತ KKR ಅವರು. ಇನ್ನೇನು ಈ ಸೀಸನ್ ಬಿಡ್ತಾರೆ KKR ಅವ್ರು, ಗೊತ್ತಿರೋ ವಿಚಾರನೆ ಅನ್ನೋ ಥರ ಎಲ್ಲ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದವ್ರಿಗೆ ವೆಂಕಟೇಶ್ ಅಯ್ಯರ್ ಸ್ವಲ್ಪ ಹುರ್ಕೊಂಡು ಉತ್ತರ ಕೊಟ್ಟಿರಂಗೈತೆ. ಅಲ್ಲಾಗರೋ ಟೀಮ್ ರೆಡಿ ಇದೆ ನನ್ನ ಮೇಲೆ ಸ್ಪೆಂಡ್ ಮಾಡೋದಕ್ಕೆ 23.75 ಕೋಟಿ ಸ್ಪೆಂಡ್ ಮಾಡಿರೋದು ಟೀಮು, KKR ಟೀಮು. ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇದೆ. ಜನರು ಯಾರು ಮಾತಾಡೋದಕ್ಕೆ, ನನ್ನ ಆಟ ನನಗೆ ಗೊತ್ತು ಏನು ಅಂತ. ಏನು ಆಟ ಆಡಿದ್ಯಾ ಗುರು ಅಂತ ಕೇಳಿದ್ರು. ಇವಾಗ ಏನು ಆಟ ಆಡಿದೆ ಗುರು 25ಅಲ್ಲಿ ಅಂತ. ಬಟ್ ಹೌದು, ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಂದರೆ ಇಷ್ಟೊಂದು ದೊಡ್ಡ ಅಮೌಂಟ್ನ ತೊಗೊಂಡಾದ್ಮೇಲೆ ಜನರು ಕೂಡ ಕೇಳ್ತಾರೆ. ಯಾಕಂದರೆ ಫ್ಯಾನ್ಸ್ ಇರೋದೇ ನೋಡೋದಕ್ಕೆ. ಫ್ಯಾನ್ಸ್ ಇಲ್ಲ ಅಂದರೆ ಸ್ಪೋರ್ಟೇ ಇರ್ತಿರ್ಲಿಲ್ಲ, ಇಲ್ಲಿ ಕ್ರಿಕೆಟೇ ಇರ್ತಾ ಇರಲಿಲ್ಲ ಅಲ್ಲಿ ಇರೋದು. ಬಟ್ ಈ ರೇಂಜಿಗಂತೂ ಬೆಳೀತಾನೆ ಇರಲಿಲ್ಲ ಅಲ್ಲಿ. ಜನರು ಕೇಳ್ತಾರೆ ಗುರು 23.75 ಕೋಟಿ ತಗೊಂಡಿದ್ದೆಲ್ಲ ಏನು ಪರ್ಫಾರ್ಮ್ ಮಾಡಿದ್ದೆ ಅಂತ. ಹೌದು, ತೊಗೊಂಡಿರೋ ದುಡ್ಗೂ ಪರ್ಫಾರ್ಮೆನ್ಸ್ಗೂ ಮ್ಯಾಟರ್ ಆಗಲ್ಲ ಅಂತ. ಇವಾಗ 30 ಲಕ್ಷ ತಗೊಂಬಂದಿರೋಂಥ ಪ್ಲೇಸ್ಗಳು ತೊಗೊಂಡಿರೋಂಥ ಪ್ಲೇಸ್ಗಳು ದೊಡ್ಡ ಪ್ರದರ್ಶನನೇ ಕೊಡ್ತಾರೆ. ಬಟ್ ಒಂದೊಂದು ಸೀಸನ್ ಈ ಥರ ಆಗೋಗ್ಬಿಡ್ತೀನೋ, ಮಾಡೋದಕ್ಕಾಗೋದಿಲ್ಲ. ಬಟ್ ಇವರು ಒಂಥರ ಹಾರ್ಶಾಗಿ ನಾನು ಮಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ, ಏನು ಕಿತ್ಕೊತೀರಾ ಅನ್ನೋ ಥರ ಮಾತಾಡಿದ್ದಾರೆ. ಸ್ವಲ್ಪ ಹಾರ್ಶ್ ಆಗಿದ್ದಾರೆ. ಒಂದು ಸ್ವಲ್ಪ ಬೇಜಾರಾಗಿದೆ ಗುರು, ಸಿಂಪಲಾಗಿ ಹೇಳಬೇಕು ಅಂದರೆ. ಯಾಕಂದರೆ ಜನ ಬರೀ ಏನು ಅಷ್ಟು ದುಡ್ಡು ತಗೊಂಡಿದ್ದು ಏನು ಕಿತ್ತಾಕಿಲ್ಲ ಅಂತ ಕೇಳಿದಾಗೆಲ್ಲ ಯಾರಿಗೆ ತಾನೇ ಹರ್ಟಾಗಲ್ಲ. ಅದಕ್ಕೆ ಹಾರ್ಶಾಗಿ ಕೊಟ್ಟಿದ್ರು ಉತ್ತರನ ಸ್ವಲ್ಪ. ಅಪ್ಡೇಟ್ ನಂಬರ್ 4, CSKಗೆ ಲಾಸ್ಟ್ ಇಯರ್ ರಿಪ್ಲೇಸ್ಮೆಂಟ್ ಆಗಿ ಆಡೋದಂತ ಉರ್ವಿಲ್ ಪಟೇಲ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. MS ಧೋನಿ ಬಗ್ಗೆ ಒಂದು ಇಂಟಿಮೇಷನ್ ಸಿಕ್ಕಿದೆ. ಉರ್ವಿಲ್ ಪಟೇಲ್ ಅವ್ರು ಕೊಡ್ತಾ ಇರೋದ್ರಿಂದ, ಯಾಕಂದರೆ CSK ಪಾರ್ಟಲ್ಲಿ ಇರೋದ್ರಿಂದನೇ ನಮಗೆ ಇದೊಂದು ಸ್ವಲ್ಪ ಹೆವಿ ಅಪ್ಡೇಟ್ ಇದು. MS ಧೋನಿ ಅವರು ನೆಕ್ಸ್ಟ್ ಸೀಸನ್ನು ಆಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಯಾಕಂದರೆ ಉರ್ವಿಲ್ ಪಟೇಲ್ ಹೇಳ್ತಾರೆ ನೆಕ್ಸ್ಟ್ ಸೀಸನ್ನು MSD ಆಡ್ಬಿಟ್ಟು ಟ್ರೋಫಿನ ಗೆಲ್ಲಿಸ್ತಾರೆ, ಇಲ್ಲ ಅಂತಂದರೆ 2030ವರೆಗೂ ಕೂಡ ಅವರು ಆಡ್ತಾರೆ ಅಂತ ಒಂದು ಅಪ್ಡೇಟ್ನ ಕೊಟ್ಬಿಟ್ಟಿದ್ದಾರೆ. 2030ವರೆಗೂ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಸೀಸನ್ ಅಂತೂ MSD ಪಕ್ಕ ಶ್ಯೂರ್ ಆಗಿ ಆಡ್ತಾರೆ. ಇದನ್ನು ತೀಪುರ್ಲಾಗ ಆರ್ಡರ್ ಚೇಂಜ್ ಮಾಡೋಕ್ಕಾಗಲ್ಲ ಯಾರ ಕೈಲೂ. ಅಪ್ಡೇಟ್ ನಂಬರ್ 5, ಕರುಣ್ ನಾಯರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೀರೀಸಲ್ಲಿ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ ಯಾವ ಥರ ಇತ್ತು ಅಂತಂದರೆ, ಕರುಣ್ ನಾಯರ್ ಹೇಳ್ತಾರೆ, ಕರುಣ್ ನಾಯರ್ ಯಾವಾಗಲೂ ಕೂಡ ಫಸ್ಟ್ ಸ್ಲಿಪ್ಪಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಕ್ಯಾಚ್ ಜಾಸ್ತಿ ತೊಗೊಂಡು ಅಭ್ಯಾಸ. ನನಗೆ ಫಸ್ಟ್ ಸ್ಲಿಪ್ ಯಾಕೆ ಕೊಟ್ಬಿಡು ಗುರು, ನನ್ನ ಥರ್ಡ್ ಸ್ಲಿಪ್ಪು ಸೆಕೆಂಡ್ ಸ್ಲಿಪ್ ಹಾಕಿದ್ರೆ ನಂಗೆ ಒಂಥರ ಅನ್ಕಂಫರ್ಟಬಲ್ ಪೊಸಿಷನ್ ಆಗುತ್ತೆ. ಫಸ್ಟ್ ಸ್ಲಿಪ್ ಇತ್ತು ಅಂದರೆ ನೋಡಿ ಪಕ್ಕಾ ಕ್ಯಾಚ್ ಹಿಡ್ಕೊತೀನಿ ನಾನು ಅನ್ನೋ ಥರ ಇವ್ರಿಗೆ ಹೇಳಿದ್ರಂತೆ. ಇವರು ಫಸ್ಟ್ ಸ್ಲಿಪ್ಪಲ್ಲೇ ಯಾವಾಗಲೂ ಫೀಲ್ಡಿಂಗ್ ಮಾಡ್ತಿದ್ದಿದ್ದು ಶುಭ್ಮನ್ ಗಿಲ್ ಅವರು ಇವ್ರಿಗೋಸ್ಕರ ಇವ್ರ ಸ್ಥಾನನೇ ಬಿಟ್ಕೊಂಡು ಕೊಟ್ರಂತೆ. ಶುಭ್ಮನ್ ಗಿಲ್ಲೇ ಸ್ಲಿಪ್ ನಂಬರ್ 3 ಕೊಟ್ಟೋಗ್ಬಿಟ್ರತ್ತೆ. ಸೊ ಇದು ತೋರಿಸುತ್ತೆ ಒಬ್ಬ ಕ್ಯಾಪ್ಟನ್ ಆದವನು ಪ್ಲೇಯರ್ಗಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋದು ಕೂಡ ಮಾಡಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಅಂತ. ಸೊ ಶುಭ್ಮನ್ ಗಿಲ್ ಸ್ಟ್ಯಾಂಡೌಟ್ ಕ್ಯಾಪ್ಟನ್ ಅಂತ ಪ್ರೂವ್ ಆಯಿತು 2 ಸೀರೀಸ್ ಮಾಡ್ತಾ ಇದ್ದಂಗೆ. ಜೊತೆಗೆ ಇದೆಲ್ಲ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಶುಭ್ಮನ್ ಗಿಲ್ ಪ್ಲೇಯರ್ಸ್ನೂ ಕೂಡ ಅರ್ಥ ಮಾಡ್ಕೊಂತಿರೋದು ಗೊತ್ತಾಗ್ತಿದೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಸ್ವಲ್ಪ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದೊಂದು ಲೈಕ್ ಮಾಡಿ.